ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಅಸುರಾಧಿಪತಿ ಅಲಿಯಾಸ್ ಕಾಕ್ರೋಚ್ ಸುದಿ ಅವರಿದ್ದಾರೆ. ಸೊ ಒಂದು ಹೊಸ ಸಿನಿಮಾದ ಒಂದು ಸಾಂಗ್ ಲಾಂಚ್ ಆಯಿತು ಇವತ್ತು, ಲೈಫ್ ಟುಡೇ ಅಂತ. ಅದರಲ್ಲೊಂದು ವಿಭಿನ್ನವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಸಮಯ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ವೆಲ್ಕಮ್ ಟು ದ ಚಿಟ್ ಚಾಟ್ ಫಸ್ಟ್ಲಿ. ಸೊ ಲೈಫ್ ಟುಡೇ ಸಿನಿಮಾದು ಒಂದು ಹಾಡು ರಿಲೀಸ್ ಆಗಿದೆ, ಅದರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ವಿಭಿನ್ನವಾಗಿರುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತ ಹೇಳಿದ್ದಾರೆ. ಯಾವ ಥರ ಇರುತ್ತೆ ನಿಮ್ಮ ಪಾತ್ರ ಲೈಫ್ ಟುಡೇಲಿ? ಅದೇ ಸರ್, ಅದೇ ಈಗ ಟ್ರೈಲರ್ ಬಂದರೆ ಗೊತ್ತಾಗುತ್ತೆ ನಿಮಗೆ. ನನಗೆ ತುಂಬ ಹೇಳಿದ್ರೆ ನಮ್ಮ ಸರು ಈಗಲೇ ಹೇಳಿದ್ರಿ ಅಂತ ಆಗುತ್ತೆ. ಟ್ರೈಲರ್ ಬಂದಾಗ ನೋಡ್ತೀರಿ, ಒಂದು ನೆಗೆಟಿವ್ ಶೇಡು ಕೆಲಸ ಮಾಡಿದ್ದೀನಿ ಅವರು. ಸರ್, ಅದು ನಾನು ಆ್ಯಕ್ಚುಲಿ ಮೊನ್ನೆ ಟಗರು ಫಿಲಮ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಅಂದರೆ ತುಂಬ ಚೆನ್ನಾಗಿ, ಅಂದರೆ ವಾಪಸ್ ಅದು ನಾನು ಎಷ್ಟೊಂದು ಸಲ ನೋಡಿ ಮತ್ತೆ ಆ ಸೀನ್ಸ್ನ ಮತ್ತೆ ರಿಪೀಟ್ ನೋಡ್ತಾ ಇರ್ತೀನಿ. ಶಿವಣ್ಣ ನಿಮ್ಮನ್ನು ಆ್ಯಕ್ಚುಲಿ ಅಂದರೆ ಹಣೆಗೆ ಒಂದು ಬೊಟ್ಟಿಡ್ತಾರಲ್ಲ, ಆ ಒಂದು ಸೀನು ಅದೆಲ್ಲ. ಸೊ ತುಂಬ ಒಳ್ಳೆ ಆ್ಯಕ್ಟರ್ ಸರ್ ನೀವು. ಅಂದರೆ ಮತ್ತೆ ಅದೇ ಥರದ್ದು, ಅಂದರೆ ವಾಪಸ್ ಗತಕಾಲದ ವೈಭವ ಮರುಕಳಿಸುವಂತಹ ಒಂದು ಪಾತ್ರಗಳಲ್ಲಿ ಯಾವಾಗ ನಿಮ್ಮನ್ನು ನಾವು ನೋಡಬಹುದು, ಏನು ಕತೆ ಅಂತ? ಸರ್ ಏನಿಲ್ಲ, ಈಗ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿರ್ತೀವಿ, ಎಲ್ಲದರಲ್ಲೂ ಮಾಡಿರ್ತೀವಿ. ಆ ಚಿತ್ರನ ನೀವುಗಳು ಗೆಲ್ಲಿಸ್ಬೇಕು. ಅದು ನೀವು ಗೆಲ್ಲಿಸಿದಾಗ ಅದು ಅದೇ ವೈಭವಕ್ಕೆ ಹೋಗುತ್ತೆ. ಅದೇ ಎಲ್ಲವೂ ಆ ವೈಭವೀಕರಣದಲ್ಲೇ ಕೆಲಸ ಮಾಡಿರ್ತೀವಿ. ಸಿನಿಮಾ ಗೆದ್ದಾಗ ಅದ್ರದ್ದು ಏನು ಸಿಗಬೇಕೋ ಅದು ಫಲ ಸಿಗುತ್ತೆ. ಹಾಗೆ ಇದರಲ್ಲೂ ಕಷ್ಟ ಬಿದ್ದು ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ನೋಡೋಣ, ಸಿನಿಮಾ ಗೆದ್ದರೆ ಹೆಸರಾಗೆ ಆಗುತ್ತೆ. ಅಂದರೆ ಈಗ ನೀವು ಬಿಗ್ ಬಾಸ್ ಸೀಸನ್ 12 ಕಾಣಿಸ್ಕೊಂಡ ನಂತರ, ಈಗ ಹೊರಗಡೆ ಬಂದ ನಂತರ, ಅಂದರೆ ಕೆಲವೊಂದಷ್ಟು ಅಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ. ಅಂದರೆ ಇನ್ಯಾವ ರೀತಿ ಹೊಸದಾಗಿ ಇವರು ಆಚೆ ಕಾಣಿಸ್ಕೊಳ್ತಾರೆ, ಅಂದರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಆ ಥರದ್ದೆಲ್ಲ ಅಂತ. ಬಿಕಾಸ್ ಅಲ್ಲಿ ಸ್ವಲ್ಪ ರೀಚ್ ಇವಾಗ ಇನ್ ಟರ್ಮ್ಸ್ ಆಫ್ ಅಂದರೆ ಟಿ ವಿ ಆಡಿಯನ್ಸಿಗೆ ಜಾಸ್ತಿ ರೀಚ್ ಆಗಿದ್ದೀರಾ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ಅಂದರೆ ತಣಿಸೋ ಹಾಗೆ ಯಾವ ಥರದ್ದೊಂದು ಪ್ರಯತ್ನ ಆಗ್ತಾ ಇದೆ, ಅಂದರೆ ರೋಲ್ಸ್ ಸೆಲೆಕ್ಷನ್ ವಿಚಾರದಲ್ಲಿ ಅಂತ? ನೀವು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆಫ್ಟರ್ ಲೈಕ್ ಬಿಗ್ ಬಾಸ್? ಅಂದರೆ ಆ ರೀಚ್ನ ನಿಮಗೆ ಸಪೋರ್ಟ್ ಆಗೋ ಥರ ಅಂತ? ಇಲ್ಲ ಅಂದರೆ ನಾನು ಸೆಲೆಕ್ಟ್ ಮಾಡೋ ಅಷ್ಟು ದೊಡ್ಡ ಇದರಿಂದ ಬಂದವನಲ್ಲ, ಸ್ಟಾರ್ ಕಿಡ್ಡು ಆ ಥರದ್ದೇನೂ ಅಲ್ಲ. ನಾನು ಇಲ್ಲ 25 ಕತೆ ಕೇಳ್ತೀನಿ, 2 ಕತೆ ಆ ಥರದ ಹುಡುಗ ಅಲ್ಲ ನಾನು. ಯಾವುದೇ ಬಂದರೂ ಒಪ್ಕೊತೀನಿ, ಕೆಲಸ ಮಾಡ್ತೀನಿ, ಒಪ್ಕೊಂಡಿದ್ದನ್ನೇ ನೀಟಾಗಿ ಕೆಲಸ ಮಾಡ್ತೀನಿ ಅಷ್ಟೇ. ಆಮೇಲೆ ಈ ಡಿಫ್ರೆಂಟಾಗಿ ಮಾಡ್ತೀನಿ, ಅದು ಗೊತ್ತಿಲ್ಲ ಸರ್. ಪಾತ್ರ ಅವ್ರು ಹೆಂಗೆ ಬರೆದಿರ್ತಾರೋ ಹಂಗೆ. ಈಗ ನೀವೊಂದು ಪಾತ್ರ ಬರೆದಾಗ ಆ ಪಾತ್ರಕ್ಕೆ ತಕ್ಕಂಗೆ ನಾನು ಮಾಡಬೇಕಾಗತ್ತೆ. ನೀವು ಭೀಮನ್ನ ತಲೆಯಲ್ಲಿಕೊಂಡು ಅಂತ ಬರೆದಾಗ ಹಂಗೆ ಮಾಡಬೇಕಾಗುತ್ತೆ. ನಾನು ಅರ್ಜುನನ ಥರ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ರೈಟ್ರುಗಳು ಯೋಚನೆ ಮಾಡಿರ್ತಾರೆ, ಅವ್ರು ಡಿಫ್ರೆಂಟಾಗಿ ಯೋಚನೆ ಮಾಡಿ ಬರೆದಾಗ ಆ ಪಾತ್ರ ನೋಡಿದವ್ರು ಡಿಫ್ರೆಂಟಾಗಿ ಕಾಣುತ್ತೆ. ಅದೆಲ್ಲವೂ ರೈಟ್ರು ಮತ್ತು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಈಗ ಟಿ ವಿ ಮೂಲಕ ನಿಮ್ಮನ್ನು ಇನ್ನಷ್ಟು ಪರಿಚಯ ಮಾಡ್ಕೊಂಡವರು ನೀವು ಸಿಕ್ಕಿದಾಗೆಲ್ಲ ಅವ್ರು ಏನೂ ಕೇಳಿಲ್ವ? ಅಂದರೆ ಯಾವ ಥರದ್ದು ಈ ಥರ ಪಾತ್ರ ಮಾಡಿ ಅಥವಾ ಸಜೆಷನ್ಸ್ ಕೊಡೋದು ಜನಗಳು ನಿಮಗೇನಾದರೂ, ಅಥವಾ ನಾವು ಈ ಥರ ನೋಡೋಕೆ ಇಷ್ಟಪಡ್ತೀವಿ ನಿಮ್ಮನ್ನು ಅಂತ ಹೇಳಿರುವಂಥದ್ದು ಆ ಥರದ್ದೆಲ್ಲ ಏನಿಲ್ವಾ ಜನಗಳು ಬಿಗ್ ಬಾಸ್ ಶೋ ಆದಮೇಲೆ? ಇಲ್ಲ ಸರ್, ಅದಕ್ಕೆ ಮುಂಚೆಯಿಂದನೂ ನನಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ, ಅಷ್ಟೇ ಜನ ನಾನು ನೋಡಿದ್ದೀನಿ, ಮಾತಾಡಿದ್ದೀನಿ. ಅದು ಸೇಮ್ ಹಂಗೆ ಇದೆ. ಅಲ್ಲಿ ಹೋಗಿ ಬಂದ ತಕ್ಷಣ ಹಂಗೇನೋ ಆಯಿತು ಅಥವಾ ಕಮ್ಮಿ ಆಯಿತು ಆ ಥರದ್ದೇನಿಲ್ಲ. ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಸರ್ ಅದೇ ನೀವು ಟಗ್ರೂಲ್ ಮಾಡಿದ್ರಲ್ಲ ಆ ಥರ ಮತ್ತೆ ಮಾಡ್ಬೇಕು ಸರ್, ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಭೀಮಾ ಮಾಡಿದ್ದು. ಈಗ ಭೀಮಾ ನೋಡಿದಾಗ ಅಂತಾರೆ, ಸರ್ ಅದು ತುಂಬ ಚೆನ್ನಾಗಿತ್ತು, ನೀವು ಹೇರ್ ಕಟ್ ಮಾಡಿ ಆ ಶಾರ್ಟ್ ಏರಲ್ಲಿ ಮಾಡಿ ಅಂತ. ಈಗ ಬೇರೆ ಕೆಲವು ಸಿನಿಮಾಗಳು ಕಂಟಿನ್ಯೂಟಿ ಇರೋದ್ರಿಂದ ಕಟ್ ಮಾಡೋಕ್ಕಾಗಲ್ಲ ಕೂದಲು. ಆ ಥರದ್ದು ಕೇಳ್ತಾರೆ. ಆ ಥರದ್ದು ಬಂದಾಗ ಆ ಪಾತ್ರಗಳು ಖಂಡಿತ ಮಾಡ್ತೀವಿ. ಯಾಕಂದರೆ ಡೈರೆಕ್ಟ್ರು ಬರೀಬೇಕಲ್ಲ. ಆಮೇಲೆ ನನ್ನ ಕಂಟಿನ್ಯೂಟಿ ಇರುತ್ತೆ. ಅವ್ರು ಹೌದು ತುಂಬ ಸತಿ ಅದರ ಸಿನಿಮಾಗಳು ಬಿಟ್ಟು ನಾನು ಸುದ್ದಿ ಫುಲ್ ಶೇವ್ ಮಾಡ್ಬೇಕು ನೀನು ಸರಿ ಅಂದಾಗ, ಇಲ್ಲ ಸರ್ ಬೇರೆ ಸಿನಿಮಾ ಕಂಟಿನ್ಯೂಟಿ ಇದೆ ಅಂತ. ಆ ಥರದ್ದು ಕರೆಕ್ಟಾಗಿ ಕಾಲ ಕೂಡ ಬಂದಾಗ ಹಂಗೇನೋ ಮಾಡ್ತೀನಿ. ಸರ್, ಇನ್ನು ಪ್ರಸ್ತುತ ರಾಜಕೀಯ ವಿದ್ಯಮಾನದ ಬಗ್ಗೆ ನಿಮ್ಮನ್ನು ಪ್ರಶ್ನಿಸುವಂತಹ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತು. ಬಿಕಾಸ್ ನಿಮ್ಮ ಹೆಸರಲ್ಲಿ ಒಂದು ಆ್ಯಕ್ಚುಲಿ ರೆವಲ್ಯೂಷನ್ನೇ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಾರ್ಟಿ ಎಲ್ಲ ಶುರು ಮಾಡಿಕೊಂಡು, ಸೊ ಅಂದರೆ ಎಕ್ಸಿಸ್ಟಿಂಗ್ ರೂಲಿಂಗ್ ಪಾರ್ಟಿ ವಿರುದ್ಧ ಎಲ್ಲ ಸಾಕಷ್ಟು ವಿಚಾರಗಳು ನಡೀತಾ ಇರೋವಂಥದ್ದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಆಯಿತಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ? ನಿಮ್ಮ ಹೆಸರು ಇಟ್ಕೊಂಡು ಒಂದು ಪಾರ್ಟಿ ಓಪನ್ ಆಗಿದೆ, ಅದಕ್ಕೇನಾದರೂ ನೀವು ಕರ್ನಾಟಕದ ಅಧ್ಯಕ್ಷರಾಗ್ತೀರಾ, ಏನು ಕತೆ ಅಂತ? ಇಲ್ಲ ಸರ್, ನನ್ನ ಹೆಸರು ಇಟ್ಕೊಂಡು ಪಾರ್ಟಿ ಓಪನ್ ಆಗಿರೋದಲ್ಲ. ಆ ಪಾರ್ಟಿ ಹೆಸರು ನನ್ನ ಹೆಸರು ಇದೆ ಅಷ್ಟೇ. ನನ್ನ ಹೆಸರು ಇಟ್ಕೊಂಡೇ ಆಗಿರೋದಲ್ಲ ಅದು ಅಲ್ವಾ? ಇಲ್ಲ ಸರ್, ನಾನು ಸಿನಿಮಾ ಕೆಲಸ ಮಾಡ್ಕೊಂಡಿರ್ತೀನಿ. ಇನ್ನೂ ಅಷ್ಟು ದೊಡ್ಡ ಯೋಚನೆಗಳು ಅದು ಇಲ್ಲ, ಗೊತ್ತಿಲ್ಲ ನನಗೆ. ಆ ವಿಚಾರಗಳು ಗೊತ್ತಿಲ್ಲ, ಮತ್ತು ನಂಗೆ ಆ ಕ್ಷೇತ್ರನೂ ಗೊತ್ತಿಲ್ಲ. ಸಿನಿಮಾ ಮಾಡ್ಕೊಂಡಿರ್ತೀನಿ. ಅಲ್ಲ, ಈ ಥರದೊಂದು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಾಗ ನಿಮ್ಮ ಸ್ನೇಹಿತರು, ಸುತ್ತಮುತ್ತ ಇದ್ದವರು, ಪರಿಚಯದವರು, ಏನಪ್ಪ ನಿಮ್ಮ ಹೆಸರಲ್ಲಿ ಈ ಥರ ಒಂದು ಪಾರ್ಟಿಯನ್ನು ಓಪನ್ ಆಗಿದೆ, ರೆವಲ್ಯೂಷನ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದ ಅಂತ ಯಾರು ಮಾತಾಡಲಿಲ್ಲ ನಿಮ್ಮ ಹತ್ರ? ಹೇಗೆ? ಇಲ್ಲ, ಪರಿಚಯದವರೆಲ್ಲ ಎಜುಕೇಟೆಡ್ಗಳಲ್ವಾ, ಅವ್ರಿಗೆಲ್ಲರಿಗೂ ಗೊತ್ತು ಈ ಕಾಕ್ರೋಚ್ಗೂ ಸಂಬಂಧ ಇಲ್ಲ, ಇವನ್ ಯಾಕೆ ಅದನ್ನು ಕೇಳಬೇಕು ಅಂತ. ಹಂಗಾಗಿ ಆ ಥರದ್ದು ಏನು ಕೇಳಲಿಲ್ಲ ಯಾರು. ಇಲ್ಲ ಆ ಥರದ್ದೇನು ಒಂದು ಆಗಲಿಲ್ಲ. ಎಲ್ಲರಿಗೂ ಗೊತ್ತಲ್ಲ, ಈಗ ಈ ಸುದ್ದಿ ಬೇರೆ ಆ ಸುದ್ದಿ ಬೇರೆ ಅಂತ. ಈಗ ಕ್ಯಾಮ್ರಾಮ್ಯಾನ್ ಯಾರೋ ಸುದ್ದಿ ಅಂತಿದ್ರು, ಆರ್ಟಿಸ್ಟ್ ಯಾರೋ ಸುದ್ದಿ ಅಂತಿದ್ರೆ, ಆ ಕ್ಯಾಮ್ರಾಮ್ಯಾನ್ ಸುದ್ದಿ ಬೇರೆ ಈ ಸುದ್ದಿ ಬೇರೆ ಅನ್ನೋದು ಗೊತ್ತಿರುತ್ತಲ್ಲ, ಹಂಗೆ ಗೊತ್ತಿರುತ್ತೆ. ಹಂಗೆ ಕೇಳಿದ್ರು.
ಸರ್ ಇವತ್ತೊಂದು ಆ್ಯಕ್ಚುಲಿ ಬೆಳವಣಿಗೆ ಆಗಿದೆ. ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದಾರೆ. ಆ್ಯಕ್ಚುಲಿ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯ? ಸರ್ ನಾನು ತುಂಬ ಚಿಕ್ಕವನು, ನೀವು ತುಂಬ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳ್ತಿದ್ದೀರಿ. ನೋಡಿ, ಈಗ ಈ ಲೈಫ್ ಟುಡೇ ಬಗ್ಗೆ ಅಥವಾ ನಿನ್ನೆನೋ ನಾಳೆನೋ ಇನ್ಯಾವುದೋ ಸಿನಿಮಾ ಬರೋದ್ರ ಬಗ್ಗೆ ಕೇಳಿದ್ರೆ ಹೇಳ್ಬೋದು. ಇಷ್ಟು ದೊಡ್ಡ ವಿಚಾರಗಳು ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದಿರೋ ನಾನು ಏನು ಮಾತಾಡಲಿ, ಗೊತ್ತಿಲ್ಲ ನನಗೆ. ಸರ್ ಅದೇ ತುಂಬ ವರ್ಷಗಳಿಂದ ನಿಮ್ಮದೇ ಆದಂತಹ ಒಂದು ಪಾಪ್ಯುಲಾರಿಟಿನ ನೀವು ಗೇನ್ ಮಾಡ್ಕೊಂಡು ಬಂದಿರೋಂಥವ್ರು. ಪಬ್ಲಿಕ್ ಇವೆಂಟ್ಸ್ ಅಂತ ಬಂದಾಗ ಜನಗಳು ಆ್ಯಕ್ಚುಲಿ ರೊಚ್ಚಿಗೆ ಹೇಳುವಂಥದ್ದು ನೋಡುವಾಗ, ಅಂದರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಿಮ್ಮ ಮೈ ಮೇಲೆ ಬೀಳುವಂಥದ್ದು ಆ ಥರದ್ದು ಏನಾದರೂ ಆಗಿದೆಯಾ ನಿಮ್ಮ ವಿಚಾರದಲ್ಲಿ? ಬಿಕಾಸ್ ಇತ್ತೀಚೆಗಷ್ಟೇ ಕಾವ್ಯ ಅವರು ಅಂದರೆ ಗುಲ್ಬರ್ಗಾಗೆ ಹೋದಾಗ ಅಲ್ಲೊಂದು ಕೆಲವೊಂದಷ್ಟು ವಿಚಾರಗಳು ನಡೀತು. ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಸರ್ ಅಂದರೆ ಪ್ರತಿಯೊಬ್ಬ ಕಲಾವಿದನೂ ಅವನು ಜೀವನದ ಆಸೆ ಅಥವಾ ಒಂದು ದಿನ ಬೆಳಗ್ಗೆ ಕೆಲಸ ಮಾಡೋದು ಯಾಕೆ ಅಂತಂದರೆ ಹಂಗೆ ಯಾರೋ ನಮ್ಮನ್ನು ಗುರುತಿಸ್ಲಿ, ಹಂಗೆ ಯಾರೋ ನಮ್ಮನ್ನು ಪ್ರೀತಿಸ್ಲಿ, ಹಂಗೆ ಯಾರೋ ನಮ್ಮ ಹತ್ರ ಫೋಟೋ ತೊಗೊಳ್ಳಿ ಅಂತಾನೆ. ನನಗೆ ತುಂಬ ಖುಷಿ ಇದೆ. ನನ್ನ ಹತ್ರ ಆ ಥರದ್ದು ಯಾರಿಗೆ ಯಾವಾಗಲೇ ಬಂದಾಗಲೂ ಆ ಥರದ್ದು ಯಾವ ಅವಮಾನಗಳು ಅಥವಾ ಆ ಥರದ್ದು ನನಗೇನೋ ತೊಂದರೆಗಳು ಆಗಿಲ್ಲ. ನನಗೆ ಆ ಥರದ್ದು ಅನುಭವನೇ ಆಗಿಲ್ಲ. ನಾನು ತುಂಬ ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡಿದ್ದೀನಿ, ಎಲ್ಲರಿಗೂ ಗೊತ್ತದು. ನನಗಿಂಥದ್ದು ಅನುಭವ ಆಗಿಲ್ಲ ಸರ್. ನಾನು ಹ್ಯಾಂಡ್ಲ್ ಮಾಡ್ತೀನಿ ಆ ಥರ ಸಿಚುವೇಶನ್ ಎಲ್ಲ ಮಾಡ್ಕೊಂಡು ಅಂದರೆ ಆ ಪ್ರೀತಿ ವಿಚಾರದ್ದು ವಿಷಯಗಳು ನನಗೇನು ಆ ಥರದ್ದು ಯಾವತ್ತೂ ನಡೆದಿಲ್ಲ ಸರ್. ಕಾವ್ಯ ಅವ್ರ ವಿಷಯ ನಾನು ಅದನ್ನು ನೋಡಿಲ್ಲ. ನನಗೆ ಇವಾಗ ನೀವು ಹೇಳಿದಾಗಲೇ ಗೊತ್ತು. ನಿಜವಾಗ್ಲೂ ನೋಡಿಲ್ಲ. ನಿಮ್ಗೆ ಅನ್ಸ್ಬೋದು ಡವ್ ಮಾಡ್ತಾರೆ ಸಿನಿಮಾದವರು ಅಂತ. ನಾನು ನೋಡಿಲ್ಲ, ನಿಜ ನೋಡಿಲ್ಲ. ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಮತ್ತೆ ಬಿಗ್ ಬಾಸ್ ಶೋ ಇಂದ ಆಚೆ ಬಂದಮೇಲೆ ಯಾರ ಜೊತೆಗೆಲ್ಲ ಇನ್ನೂ ಫ್ರೆಂಡ್ಶಿಪ್ ಉಳ್ಕೊಂಡಿದೆ, ಯಾರನ್ನೆಲ್ಲ ಭೇಟಿಯಾಗೋ ಪ್ರಯತ್ನ ಆಗಿದೆ? ಗಿಲ್ಲಿ ಅವ್ರು ಏನಾದ್ರು ಸಿಕ್ಕಿದ್ರಾ ನಿಮಗೆ, ಅಥವಾ ಬೇರೆ ಯಾರಾದರೂ ಮೀಟ್ ಮಾಡಿದ್ರಾ ಹೇಗೆ ಅಂತ? ಇಲ್ಲ ಸರ್, ಆಲ್ಮೋಸ್ಟ್ ನಾನು ಯಾರಿಗೂ ಸಿಕ್ಕಿಲ್ಲ. ಧ್ರುವ ಮಾತ್ರ ಫೋನಲ್ಲಿ ಸಿಕ್ಕಿದ್ರು. ಅಭಿ, ಧ್ರುವ ಅವರೆಲ್ಲ ಫೋನಲ್ಲಿ ಟಚಲ್ಲಿ ಇರ್ತಾರೆ. ಸತೀಶ್ ಅಣ್ಣ ಅವರೆಲ್ಲ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಆಮೇಲೆ ನನ್ನದೇ ಅದು ಕೆಲಸಗಳಲ್ಲಿ ಬ್ಯುಸಿ. ನಾನು ಮುಂಚೆಯಿಂದನೂ ಆ ಥರದ್ದೇನಿಲ್ಲ. ಈಗ ನಾನು ಬ್ಯಾಕ್ಟ್ರ್ ಜೊತೆ ಕೆಲಸ ಮಾಡ್ತಿದ್ರು, ಅವ್ರು ಒಂದು ಸೆಟ್ಟಲ್ಲಿ ನಾನು ಅವ್ರು ಒಟ್ಟಿಗೆ ಪಾತ್ರ ಮಾಡುವಾಗ ಸಿಕ್ಕಿದ್ರೆ ಅವ್ರ ಜೊತೆ ಇರೋ ಅಷ್ಟು ದಿನ ಕಂಪ್ಲೀಟಾಗಿ ಅವ್ರ ಜೊತೆ ಖುಷಿಯಾಗಿರ್ತೀನಿ. ಮತ್ತು ಅದಾದಮೇಲೆ ಇನ್ಯಾವುದೋ ಸೆಟ್ಗೆ ಹೋಗ್ತೀನಿ, ಅಲ್ಲಿ ಇನ್ಯಾರೋ ಸ್ನೇಹಿತರಿರ್ತಾರೆ, ಅದು ಹೊಸದಾಗಿ ಸಿಗ್ತಾರೆ, ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಜೊತೆ ಖುಷಿಯಾಗಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಆ ಥರದ್ದೇನು ಯಾವತ್ತೂ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಅವ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ಸಿಗ್ತಾರೆ, ಖಂಡಿತ ಆವಾಗ ಮಾತಾಡ್ತೀನಿ. ಆ ಥರ ಸಂದರ್ಭದಲ್ಲಿ ಸಿಕ್ಕಿದಾಗ ನಾನು ಸಿಕ್ಕಿಲ್ಲ. ನನಗೂ ಕೆಲಸಗಳು ನಾನು ಸಿಕ್ಕಿಲ್ಲ. ಯಾರು ಗಿಲ್ಲಿ ಅವರು ಕೂಡ ಎಲ್ಲೂ ಸಿಕ್ಕಿಲ್ಲ ನಮಗೆ ದೂರ? ಇಲ್ಲ, ಖಂಡಿತ ಸಿಕ್ಕಿಲ್ಲ ನನಗೆ. ಇಲ್ಲ. ಸರಿ ಸರ್, ಮುಂದೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ ನಿಮ್ಗೆ ಬರ್ತಾ ಇದೆ ಅಪಾರ್ಟ್ ಫ್ರಮ್ ಲೈಫ್ ಟುಡೇಗೆ ಜೂನಲ್ಲಿ ರಿಲೀಸ್ ಆಗುತ್ತೆ, ಅದು ಬಿಟ್ಟರೆ ಬೇರೆ ಯಾವುದೆಲ್ಲ ಸಿನಿಮಾ ಬರ್ತಾ ಇದೆ? ಸರಿ, ಸುಮಾರು ಸಿನಿಮಾಗಳು ನಾನು ಕೆಲಸ ಮಾಡಿ ರಿಲೀಸ್ಗಿದೆ. ಬಟ್ ಇವಾಗ ನಾವು ಇದೇ ಸಿನಿಮಾದ ಬಗ್ಗೆ ಮಾತಾಡ್ತಿರೋದು, ಇದರದ್ದೇ ಮಾತಾಡೋಣ. ಆ ಸಿನಿಮಾ ವೇದಿಕೆಯಲ್ಲಿ ನೀವು ಸಿಗ್ತೀರಾ, ಬಂದೇ ಬರ್ತೀರಿ. ಇನ್ನೇನು ಅದ್ರದ್ದು ಎಲ್ಲ ಈ ಥರದ್ದು ಪ್ರಮೋಷನ್ಗಳಿದೆ ಅನಿಸುತ್ತೆ, ಅಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಾಕ್ರೋಚ್ ಸುದಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.